ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಿದ್ದೇಶ್ವರ ಬೆಟ್ಟದ್ದು ಸೆಕೆಂಡ್ ಡೇ ಲಾಗ್ ಆಗಿರುತ್ತೆ. ಸೊ ಲಾಸ್ಟಿಗೆ ಬಂದಿದ್ದು ದಿನೇಶ್ ಅವರೇ. ಸೊ ಅಲ್ಲಿಂದ ನಾವು ಕೂಡ ಬಂದು ಮುಖನ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಒಂದು ಸತಿ ದರ್ಶನ ಮಾಡ್ಕೊಂಬರೋದಕ್ಕೆ ಅಂತ ವಿಭೂತಿ ಗಟ್ಟಿ ಬೆಳ್ಕೊಂಡು ಹೋಗ್ತಾ ಇದ್ದಿದ್ದು. ದೇವ್ರ ದರ್ಶನ ಮಾಡ್ಕೊಂಡು ಬಂದು ಇವತ್ತಿನ ಡೇಗೆ ಯಾಕಂತಂದರೆ ನೈಟ್ ಊಟ ಅಲ್ಲೇ ಸ್ಟೇ ಆಗಿರೋದ್ರಿಂದ ಊಟಕ್ಕೆ ನಾವು ಅವರೆಕಾಯಿ ಸಾಂಬಾರು ಮಾಡಿ ಮುದ್ದೆ ಅನ್ನ ಮತ್ತು ಬೋಂಡ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು ಅಲ್ಲಿಂದಲೇ. ಸೊ ಇಲ್ಲಿ ಬಂದು ಬೋಂಡಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತಿದ್ರು. ನಾನು ಕೂಡ ಬೋಂಡ ಹಾಕಿ ಹೆಲ್ಪ್ ಮಾಡಿಕೊಟ್ಟೆ. ಅದಾದಮೇಲೆ ಊಟಕ್ಕೆ ಕೂಡ ಬಡ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಎಷ್ಟು ಹಾಕಿದ್ರಿ ನೀವು? ಹಾಕಿದ್ರೆ ಸರ್ ಕೆಪಿ ಮಮ್ಮ ನೀನು ಹಾಕ್ತಾ ಗಿಲ್ಲಿ ಗೋಟು ಹಲೋ ಗಿಲ್ಲಿ ಗೋಟ್ ಹಾಕಿದ್ದೀರಾ ಸರ್? 99 ಗುಂಡಣ್ಣ ಗಿಲ್ಲಿ ಗೋಟ್ ಹಾಕಿದ್ದೀರಾ? ಎಷ್ಟು ಹಾಕಿದ್ದೀರಾ ಸರ್? ಸರ್ ಇನ್ನ 29 ಬಾಕಿ ಇದೆ ಅಂದ್ರೆ ಬಿಡಬಾರ್ದು ಅಂತ ಅವರು. ಸರಿ ಆಯ್ತು. ಅಲ್ಲಿಂದ ಮಾರ್ನಿಂಗ್ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ನಾವು ಕೂಡ ಮಾರ್ನಿಂಗ್ ಎದ್ದು ರಂಗೋಲೆ ಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ರಂಗೋಲೆ ತೊಗೊಂಬಂದು ಅಲ್ಲಿ ನೀರು ಹಾಕ್ಬಿಟ್ಟು ರಂಗೋಲೆ ಬಿಡ್ತಾ ಇದ್ದೆ. ಸೊ ಇವತ್ತು ನಾವು 101 ಎಡೆ ಹಾಕಿಸ್ತಾ ಇರೋದ್ರಿಂದ ಮಾರ್ನಿಂಗ್ ಬೇಗನೆ ಎದ್ದು ಅಲ್ಲಿ ಕರ್ಗಡ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದರಿಂದ ಸೊ ನಾವು ಕೂಡ ಇವತ್ತು ಮಾರ್ನಿಂಗ್ ಕರ್ಗಡ್ ಮಾಡೋದಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ವಿ. ಸೊ ಅಷ್ಟರಲ್ಲಿ ರುದ್ರಾಭಿಷೇಕಕ್ಕೂ ಕೊಟ್ಟಿದ್ದರಿಂದ ಇವತ್ತು ನಾವು ದೇವಸ್ಥಾನದಲ್ಲಿ ಪೂಜೆ ಕೂಡ ಬಂದಾಗ ಅವ್ರು ಆಲ್ರೆಡಿ 9:30 ಆಗಿತ್ತು ಪೂಜೆ ಮಾಡೋದಕ್ಕೆ ಐನಾರು ಬಂದಾಗ. ಸೊ ಇಲ್ಲಿ ರುದ್ರಾಭಿಷೇಕ ಮಾಡಿದ್ರ ಉದ್ದೇಶ ಏನಪ್ಪ ಅಂತಂದರೆ ಈ ದಿನ ತುಂಬ ಜನ ರುದ್ರಾಭಿಷೇಕಕ್ಕೆ ಕೊಟ್ಟಿರ್ತಾರೆ. ಯಾಕಂತಂದರೆ ಬರ್ಡೇಸು, ಆ್ಯನಿವರ್ಸರಿ ಈ ಥರ ಅವ್ರದ್ದೇ ಏನೋ ಒಂದು ವಿಶೇಷ ದಿನನ ಆ ದಿನ ಇಲ್ಲಿ ರುದ್ರಾಭಿಷೇಕ ಮಾಡಿ ಆ ಪ್ರಸಾದವನ್ನು ನಮ್ಮ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಕಳಿಸೋದು ಪದ್ಧತಿ ಇಲ್ಲಿದೆ. ನಾವೇನು ಕೊಟ್ಟು ಬಂದಿರ್ತೀವಿ. ನಂದು ಇವತ್ತಿಗೂ ಎವ್ರಿ ಇಯರು ನನ್ನ ಆ್ಯನಿವರ್ಸರಿಗೆ ನನಗೆ ರುದ್ರಾಭಿಷೇಕದ ಪ್ರಸಾದ ಬಂದೇ ಬರುತ್ತೆ. ನಮ್ಮ ಊರ ಅಡ್ರೆಸ್ಗೆ ಬರ್ತಾ ಇರೋದು. ಇಲ್ಲಿ ರುದ್ರಾಭಿಷೇಕ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಅದು ಕೂಡ ತುಂಬ ಖುಷಿ ಅಂತ ಅನಿಸುತ್ತೆ. ಅಷ್ಟರಲ್ಲಿ ನಾವು ಕೂಡ ಗಂಗೆ ತರೋದಕ್ಕೆ ಅಂತ ರೆಡಿಯಾಗಿದ್ವಿ. ಇವಾಗ ಈ ಲಾಗ್ನ ಏನು ಮಾಡ್ತೀನಿ, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.